ಅಥ ತೇ ತದನುಜ್ಞಾತಾಃ ಭುಕ್ತ್ವಾ ಪೀತ್ವಾ ಚ ವಾರುಣೀಂ ತಜಾ ವಿಭ್ರಂಶಿತಜ್ಞಾನಾಃ ದುರುಕ್ತೈರ್ಮರ್ಮ ವಸ್ಪೃಶುಃ. ಇದು ಭಾಗವತದ 3ನೇ ಸ್ಕಂದದ 4ನೇ ಅಧ್ಯಾಯ. ಇವತ್ತು ನಾವು ಪ್ರಾರಂಭಿಸಬೇಕಾಗಿರೋದು. ಉದ್ಧವ ವಿದುರನಿಗೆ ಕಥೆಗಳನ್ನು ಹೇಳ್ತಿದ್ದಾನೆ. ಯಾದವರ ಸಮಾಚಾರ. ಕೃಷ್ಣನ ಸೂಚನೆಗನುಸಾರವಾಗಿಯೇ ಅವರು ಪ್ರಭಾಸಕ್ಕೆ ಹೋಗಿದ್ರು. ಅಲ್ಲಿ ಬ್ರಾಹ್ಮಣರಿಗೆ ಬೇಕಾದಷ್ಟು ದಾನ ಧರ್ಮ ಇತ್ಯಾದಿಗಳನ್ನು ಮಾಡಿದರು, ಭೋಜನ ಮಾಡಿಸಿದರು. ಬಳಿಕ ಕೃಷ್ಣನ ಅನುಜ್ಞೆ ಪಡೆದೇ ಊಟ ಮಾಡಿದರು, ಮದ್ಯಪಾನನೂ ಮಾಡಿದರು. ಮದ್ಯಪಾನ ಮಾಡಿದ್ರಿಂದ ಇದ್ದ ವಿವೇಕ ಎಲ್ಲ ತೊಳೆದು ಹೋಯಿತು. ಕೆಲವು ಮಾತುಗಳು ಹೊರಬಂದವು. ಆಗ ಪರಸ್ಪರ ಚುಚ್ಚುವಂಥ, ಇರಿಯುವಂಥ ಮಾತುಗಳು. ಸೂರ್ಯಾಸ್ತವೂ ಆಗಲಿಕ್ಕೆ ಬಂದಿತ್ತು. ಆದ್ದರಿಂದ ಮದ್ಯಪಾನ ಮಾಡಿದ ಈ ಅಮಲಿನಿಂದ ಬುದ್ಧಿಸ್ಥೈರ್ಯ ಕಳ್ಕೊಂಡ್ರು. ಪರಸ್ಪರ ಸಂಘರ್ಷಕ್ಕೆ ಅವರು ಇಳಿತಾರೆ. ಅದು ಹೇಗೆ ಅಂದರೆ, ಕಾಡಿನಲ್ಲಿ ಬಿದಿರುಗಳು ಪರಸ್ಪರ ಸಂಘರ್ಷ ಮಾಡಿಕೊಂಡು ಬೆಂಕಿಯ ಉತ್ಪತ್ತಿಗೆ ಕಾರಣ ಆಗುವಂತೆ. ಇದನ್ನೆಲ್ಲ ಮುಂದೆ ನಡೆಯುವುದನ್ನು 26 ವರ್ಷ ಮೊದಲೇ ಕೃಷ್ಣ ತನ್ನ ಜ್ಞಾನ ಸಾಮರ್ಥ್ಯದಿಂದ ತಿಳಿದಿದ್ದ. ತನಗೆ ಮೊರೆ ಹೊಕ್ಕಿರುವಂಥ, ತನ್ನನ್ನೇ ಅವಲಂಬಿಸಿರುವಂಥ ಬದರಿ ನಿವಾಸಿಗಳಾದ ಕೆಲವರು ಋಷಿಗಳು, ಜ್ಞಾನಿಗಳು, ಅವರೆಲ್ಲರ ಸಂಸಾರದ ದುಃಖ ಪರಿಹಾರಕ್ಕಾಗಿ, ಅವರಿಗೆ ತತ್ವಜ್ಞಾನ ಕೊಡುವುದಕ್ಕಾಗಿ ನನ್ನನ್ನು ಅವನು ಆಜ್ಞಾಪಿಸಿದ. ಆ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಕೂತ್ಕೊಂಡು ಸ್ನಾನ ಮಾಡಿ ಮರದ ಕೆಳಗೆ ಕೂತ್ಕೊಂಡ. ತನ್ನ ಕುಲವನ್ನು ಇನ್ನು ಮುಗಿಸಿಬಿಡುವ ಸಂಕಲ್ಪವನ್ನೇ ಅವನು ಮಾಡಿದ್ದ. ಆಗ ನನಗೆ ಆತ ಮಾಡಿದ ಆಜ್ಞೆ ಏನೆಂದರೆ, ಆ ಬದರಿ ಕ್ಷೇತ್ರದಲ್ಲಿರುವಂಥ ನಿವಾಸಿಗಳ ದುಃಖ ಪರಿಹಾರಕ್ಕಾಗಿ ನಾನು ನಿನಗೆ ಈಗ ಕೊಡಲಿರುವ ತತ್ವಜ್ಞಾನವನ್ನು ನೀನು ಅಲ್ಲಿ ಹೋಗಿ ಅವರೆಲ್ಲರಿಗೂ ಉಪದೇಶಿಸಬೇಕು ಅಂತ ಹೇಳಿದ. ಅವನು ನನಗೆ ಜ್ಞಾನ ಕೊಡುವವನಿದ್ದಾನೆ ಅನ್ನುವ ಅಭಿಪ್ರಾಯವೂ ನನಗೆ ಗೊತ್ತಿತ್ತು. ಆ ಜ್ಞಾನವನ್ನು ನಾನು ಪಡೀಲಿಕ್ಕೆ ಬಯಸಿದ್ದೆ. ಆದರೆ ಆತನ ಪಾದದ ಅಗಲಿಕೆ ಇನ್ನು ಮುಂದೆ ಬರೋದಿದೆ ಅನ್ನುವುದು ನನಗೆ ಗೊತ್ತಾದಾಗ ನನಗದನ್ನು ಸಹಿಸುವುದಾಗಲಿಲ್ಲ. ಆದ್ದರಿಂದ ನಾನು ಅವನ ಹಿಂದೆನೇ ಹೋದೆ. ಅವನು ಎಲ್ಲಿದ್ದಾನೆ ಅಂತ ನನಗೆ ಒಂದು ಬಾರಿ ಕಾಣಲಿಲ್ಲ. ನದಿ ತೀರದಲ್ಲಿ ವಾಸ ಮಾಡ್ತಾ ಒಬ್ಬನೇ ಆ ಭಗವಂತ ಒಂದು ಕಡೆ ಕೂತಿದ್ದ. ನೀಲವರ್ಣದ ಕಾಂತಿಯ ಒಂದು ನಿರ್ಮಲವಾದ ಪ್ರಶಾಂತವಾದ ಮುಖಮುದ್ರೆ, 4 ತೋಳುಗಳು, ಪೀತಾಂಬರವನ್ನು ಉಟ್ಕೊಂಡು ಕೂತಿದ್ದಾನೆ. ಎಡತೊಡೆಯ ಮೇಲೆ ಬಲಗಾಲಿಟ್ಟು ಕೂತಿದ್ದ. ಹಿಂದೆ ತಾನು ಹೇಗಿದ್ನೋ ಅಂಥದೇ ಅವಸ್ಥೆಯನ್ನು ತಾಳಿದ್ದ. ಕರ್ಮಫಲವನ್ನೆಂದು ಉಣ್ಣುವವನಲ್ಲ ಆದ್ದರಿಂದ ಅವನಿಗೆ ಶರೀರದಲ್ಲಿ ಕೃಶತೆಯೂ ಬಂದಿರಲಿಲ್ಲ. ಅಲ್ಲಿಗೆ ವೇದವ್ಯಾಸರ ಪ್ರಿಯ ಮಿತ್ರರಾದಂತಹ ಜ್ಞಾನಿಗಳಾದ ಭಕ್ತರೂ ಆದ ಮೈತ್ರೇಯ ಋಷಿಗಳು ಬಂದರು. ಸಂಚಾರ ಕ್ರಮೇಣ ಬಂದಿದ್ದರಷ್ಟೇ. ಅವರೂ ಅಲ್ಲಿ ಬಂದು ಕೂತ್ಕೊಂಡ್ರು. ಭಗವಂತನನ್ನು ಕಂಡು ಅವರಿಗೆ ಆನಂದ ತುಂಬಿ ಬಂದಿತ್ತು. ಕೃಷ್ಣ ನನ್ನನ್ನೂ ನೋಡಿದ, ಪ್ರೀತಿಯಿಂದ ನನಗೆ ಅನುಗ್ರಹ ಮಾಡಿದ. ಆ ಮೈತ್ರೇಯರೂ ಕೇಳ್ತಿದ್ದಂತೆ, ನಾನೂ ಕೇಳ್ತಿದ್ದಂತೆ ನನಗೆ ಈ ಮುಂದಿನ ಉಪದೇಶ ಮಾಡಿದ.
ಈ ಶ್ಲೋಕವನ್ನು ವ್ಯಾಖ್ಯಾನಿಸುವಾಗ ಆಚಾರ್ಯರು ಗರುಡ ಪುರಾಣದ ಮಾತನ್ನ ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಜ್ಞಾತ್ವಾ ಕತಿಪಯೈರ್ವರ್ಷೈ ಪೂರ್ವಮೇವ ಜನಾರ್ದನ ಅಂತ. ಯದುಕುಲದ ಸಂಹಾರ ಆಗುವುದನ್ನು ಕೆಲವು ವರ್ಷಗಳ ಮುಂಚೆನೆ, ಅಂದರೆ 26 ವರ್ಷಗಳ ಮುಂಚೆನೆ ಕೃಷ್ಣ ತಾನು ತಿಳಿದಿದ್ದ. ತಾನೇ ಇದನ್ನು ಮಾಡುವವನಿದ್ದೇನೆ ಅಂತ ತಿಳಿದಿದ್ದ. ಹೀಗೆ ತನ್ನ ಸಾಮರ್ಥ್ಯದ ಮುಂದಿನ ಗತಿ ಅನ್ನೋದನ್ನ ಅವನೇ ನಿರ್ಧರಿಸಿದ್ದ. ಈಗಾಗಲೇ ಒಮ್ಮೆ ಉದ್ಧವನಿಗೆ ತತ್ವೋಪದೇಶ ಮಾಡಿದ್ದ. ಅದನ್ನ ತತ್ವವನ್ನ ಬದರಿ ಕ್ಷೇತ್ರದಲ್ಲಿ ಪ್ರಸಾರ ಮಾಡಿವ ಅಂತ ಅಲ್ಲಿ ಕಳಿಸಿದ್ದ. ಅವನು ಅಲ್ಲಿ ಮುನಿಗಳಿಗೆ ಅದನ್ನು ಉಪದೇಶಿಸಿ ಮರಳಿ ದ್ವಾರಕೆಗೆ ಬಂದ. ಮುಂದೆ ಕೃಷ್ಣ ಸ್ವರ್ಗಾರೋಹಣಕ್ಕೆ ತಯಾರಾದ ಸಂದರ್ಭದಲ್ಲಿ ಈ ಉದ್ಧವ ಹಿಂದೆ ಅದನ್ನು ಉಪದೇಶ ಪಡೆದವನಾದರೂ ಕೂಡ ಈಗ ಇನ್ನೊಂದು ಬಾರಿ ಉಪದೇಶ ಪಡೆಯಬೇಕು ಅಂತ ಬಯಸಿದ. ಹಾಗೆ ಅದನ್ನು ಉಪದೇಶ ಪಡೆದು ಅಲ್ಲಿಂದ ಬದರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ 3 ವರ್ಷ ಕಾಲ ವಾಸ ಮಾಡಿದ. 3 ವರ್ಷ ಕಾಲ ವಾಸ ಮಾಡಿ ತತ್ವಜ್ಞಾನವನ್ನು ಅವರಲ್ಲಿ ಸ್ಥಿರವಾಗಿ ನೆಲೆಗೊಳಿಸಿ ಮುಂದೆ ತನ್ನ ಅವತಾರವನ್ನು ಪರಿಸಮಾಪ್ತ ಮಾಡಿದ ಅಂತ. ಇದು ಗರುಡ ಪುರಾಣದಲ್ಲಿ ಬರುವಂಥ ಮಾತು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಏನು ಅಭಿಪ್ರಾಯ ಹೇಳ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣ ವಸ್ತು.